ರೈತರೇ, ತಾಲೂಕು ಸೇರಿದಂತೆ ರಾಜ್ಯದಾದ್ಯಂತ ಕಳೆದ ಮುಂಗಾರಿನಲ್ಲಿ ಸರಿಯಾಗಿ ಮಳೆ ಬೀಳದೆ ತೀವ್ರ ಬರಗಾಲ ರಾಜ್ಯದಲ್ಲಿ ಎದುರಾಗಿದೆ. ಅದರಲ್ಲೂ ತಾಲೂಕು ಈ ಹಿಂದೆಯೂ ಕೂಡ ಅತ್ಯಂತ ಭೀಕರ ಬರಗಾಲಗಳ ಸ್ಥಿತಿಯನ್ನು ಅನುಭವಿಸಿದೆ. ಕಳೆದ 2 ವರ್ಷ ಸ್ವಲ್ಪ ಮಟ್ಟಿಗೆ ಉತ್ತಮ ಮಳೆಯಾಗಿದ್ದಾದರೂ ಈ ಬಾರಿ ಮಳೆ ಇಲ್ಲದೆ ಜನ ಹಾಗೂ ಜಾನುವಾರುಗಳು ಮೇವು ನೀರು ಇಲ್ಲದೆ ಪರದಾಡುವಂತಾಗಿದೆ. ಇಂಥ ಸ್ಥಿತಿಯಲ್ಲಿ ರೈತರು ತಮ್ಮ ಎತ್ತುಗಳನ್ನು ಸಿಕ್ಕಷ್ಟು ಬೆಲೆಗೆ ಮಾರಾಟ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೇನೆ. ಹಾಗೂ ಕೂಡಿಗಿ ಪಟ್ಟಣದ ಸಂತೆ ಮೈದಾನದಲ್ಲಿ ಪ್ರತಿ ಬುಧವಾರ ಎತ್ತುಗಳ ಸಂತೆ ನಡೆಯುತ್ತದೆ. ಅಂದರೆ ಕುರಿ ಹಾಗೂ ಜಾನುವಾರುಗಳ ಸಂತೆ ನಡೆಯುತ್ತದೆ. ಈ ಕುರಿತು ಒಂದು ಸಣ್ಣ ದೃಶ್ಯವನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಈ ಸಂತೆಯಲ್ಲಿ ಎತ್ತುಗಳ ಮಾರಾಟದ ಜೊತೆಗೆ ಎತ್ತುಗಳಿಗೆ ಬೇಕಾಗುವ ಸಕಲ ಸಲಕರಣೆಗಳು ಹಾಗೂ ಇತರ ವಸ್ತುಗಳನ್ನು ಸಹ ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣಾತ್ಮಕ ವಿಡಿಯೋ ನಿಮ್ಮ ಮುಂದೆ ನೋಡುತ್ತಾ ಹೋಗಿ. ಸ್ನೇಹಿತರೆ ನೋಡಿ, ಇದು ಅನುಭವಿ ವ್ಯಾಪಾರಿಗಳು ಹಾಗೂ ರೈತರುಗಳು ವ್ಯಾಪಾರ ಮಾಡುವ ಪದ್ಧತಿ. ಇವರು ಟವಲನ್ನು ಮುಚ್ಚಿಕೊಂಡು ವ್ಯಾಪಾರ ಮಾಡುತ್ತಾರೆ. ಇದು ವ್ಯಾಪಾರಿಗಳ ಅತ್ಯಂತ ಗುಟ್ಟಾದ ತಾಂತ್ರಿಕ ಎಂದು ಹೇಳಬಹುದು. ನೋಡಿ, ಇಲ್ಲಿ ಸಾಕಷ್ಟು ಎತ್ತುಗಳು ಮಾರಾಟಕ್ಕೆ ಬಂದಿವೆ. ಉತ್ತಮ ತಳಿಗಳ ಎತ್ತುಗಳು ಇಲ್ಲಿ ನೋಡಬಹುದು. ಬಹುತೇಕ ಎತ್ತುಗಳು ಮಾರಾಟವಾಗದೆ ಕೆಲವು ಸಲ ವಾಪಸ್ ಹೋಗುತ್ತವೆ. ಕಾರಣ ಅತಿ ಕಡಿಮೆ ಬೆಲೆಗೆ ಕೇಳುವುದು ಇದು ಸಾಮಾನ್ಯವಾಗಿದೆ ಇಲ್ಲಿ. ಸ್ನೇಹಿತರೆ, ಇಲ್ಲಿ ನೋಡಿ, ಚಿತ್ರಗುಂಡದ ರೈತರೊಬ್ಬರು ತಮ್ಮ 2 ಜೊತೆ ಎತ್ತುಗಳಲ್ಲಿ ಒಂದು ಜೊತೆ ಎತ್ತನ್ನು ಮಾರಾಟ ಮಾಡಲು ಬಂದಿದ್ದಾರೆ. ಇವರು ಈಗ ಒಂದು ಜೊತೆಯನ್ನು ಮಾತ್ರ ಇಟ್ಟುಕೊಂಡು ಇನ್ನೊಂದು ಜೊತೆಯನ್ನು ಮಾರಾಟ ಮಾಡಿದ್ದಾರೆ. ಅವರು ಈ ರೀತಿ ಹೇಳ್ತಿದ್ದಾರೆ ನೋಡಿ. 75 ಇವ ಅಲ್ಲ, ಈಗ ಮಾಮೂಲಿ 60 ಮೇಲೆ 62 ಬಂದ್ರೆ ಬಿಡ್ತೀವಿ. ಹೌದಾ? ಅಲ್ಲಲ್ಲ, ಈಗ ಅವರೇಜ್ ಇಲ್ಲಿ ಸಂತೆಯಲ್ಲಿ ಪೂರ್ತಿ ಈಗ ಬರಗಾಲ ಐತಿ. ಎತ್ತುಗಳು ಅಂದ್ರೆ ನಾವು ಮೇವ್ಕೊಂಡು ಮೆಸ್ಬೇಕಲ್ರಿ ನಾವು. ಅಲ್ಲ, ಈಗ ಎತ್ತುಗಳು ಏನ್ ರೇಟ್ ಅದಾವ ಅಥವಾ ರೇಟ್ ಕಡಿಮೆ ಆಗಿದಾವೆ ಕೇಳ್ತಾರ್ರಿ. ಬೆಲೆಲ್ದಂಗೆ ಕೇಳ್ತಾರೆ. ನಾವು ಲಾಸ್ ಆಗ್ತೀವಿ ರೈತರು. ಈಗಲ್ಲ, ಈಗ ಏನಂದ್ರೆ ಬರಗಾಲ ಐತಿ, ಮೇವಿಲ್ಲ ಅಂತಂದು ಕೆಲವು ರೈತರು ಮತ್ತೆ ಮುಂಗಾರಿಗೆ ನಾವು ದನ ತಗೋಬೇಕಲ್ರಿ. ಅದೇ ನಮ್ಗೆ ದನ ಬರಲ್ಲ. ಅವ ರೇಟ್ ಆಗ್ತಾವ ಮತ್ತೆ ರೈಸ್ ಆಗ್ತಾವ್ರಿ. ಆಗ ನಾವು ಎರಡತ್ತು ಮಾರಿದಾಗ ಒಂದೆತ್ತು ಬರಲ್ಲ. ಅವಾಗ ಸರ್ಕಾರದಾಗ ಮಾಡಿದ್ರೆ ಹಂಗಾಗಿ ಸ್ವಲ್ಪ ಮೇವ್ ಕಮ್ಮಿ ಇರೋದು 2 ಜೊತೆ ಇದ್ದು 1 ಜೊತೆ ಹಾಕಿ ಬಂದಿದ್ದೀವಿ. ಹೌದಾ? ಯಾವ ನಿಮ್ಮದು? ನಮ್ಮ ಚಿರ್ತ್ಕೊಂಡ. ಈಗ 2 ಜೊತೆ ಇದಾವ, 1 ಜೊತೆ ಮಾರ್ತಾ ಇದ್ದೀವಿ. ಜೊತೆ ಮಾರ್ತಾ ಇದ್ದೀವಿ. ಮುಂಗಾರಿಗೆ ಹೆಂಗ್ ಮಾಡ್ತೀವಿ? ಮತ್ತೆ ಮುಂಗಾರಿಗೆ ವೈದವಲ್ರಿ ಅವು ಕೊಟ್ಟ ಮಾಡ್ಕೋಬೇಕು. ಅದ ಒಂದೇ ಜೊತೆನ ಮೇಂಟೈನ್ ಮಾಡೋದು. ಒಂದೇ ಜೊತೆ ಮೇಂಟೈನ್ ಮಾಡ್ಕೋಬೇಕು. ಏನು ಗೋಶಾಲೆ ತೇರೋದು ಏನ್ ಮಾಡಿದಾರೆ ಅಂತ? ಈಗ ಗೋಶಾಲೆ ಮಾಡ್ತೀವಿ ಅಂತಾರೆ. ಇನ್ನು ಯಾವ್ದು ಶಾಂಕ್ಷನ್ ಮಾಡ್ತಾ ಇಲ್ಲ. ಗಂಡಬೊಮ್ಮಳ್ಳಿ ನಿನ್ನೇನ ಮೇವು ಕಳ್ಸ್ಯಾರ MLA ಅಂತಂದ್ರೆ ಕಳಿಸ್ತಾ ಇದಾರೆ. ಇನ್ನ ಸ್ಟಾರ್ಟ್ ಮಾಡ್ತಾ ಇದಾರೆ. ಸ್ನೇಹಿತರೆ ನೋಡಿ, ಎತ್ತುಗಳನ್ನು ಕೊಳ್ಳುವ ಮೊದಲು ಅವುಗಳ ನಡಿಗೆ ಹೇಗಿರುತ್ತದೆ ಎಂಬುದನ್ನು ವ್ಯಾಪಾರಿಗಳು ಪರೀಕ್ಷಿಸುತ್ತಾರೆ. ಅವುಗಳ ನಡಿಗೆಯ ಮೇಲೆ ಆ ಎತ್ತುಗಳು ಯಾವ ರೀತಿ ಕೃಷಿ ಯೋಗ್ಯವಾಗಿವೆ ಎಂಬುದನ್ನು
ರೈತರು ಹಾಗೂ ವ್ಯಾಪಾರಿಗಳು ನೋಡಿದ ತಕ್ಷಣವೇ ನಿರ್ಣಯಿಸುತ್ತಾರೆ. ಅದರ ಆಧಾರದ ಮೇಲೆ ವ್ಯಾಪಾರ ನಡೆಯುತ್ತದೆ. ಸ್ನೇಹಿತರೆ, ಇಲ್ಲಿ ನೋಡಿ, ವ್ಯಾಪಾರವಾದ ನಂತರ ಎತ್ತುಗಳಲ್ಲಿರುವ ಹಗ್ಗ, ಕೋಡಣಸು ಹಾಗೂ ಇತರ ಅಲಂಕಾರಿಕ ವಸ್ತುಗಳನ್ನು ಯಾವುದನ್ನು ಬಿಡದೆ ಮೂಗದಾರಾಗ ಕೊರಳಡಗನ್ನು ಮಾತ್ರ ಬಿಟ್ಟು ಉಳಿದವೆಲ್ಲವನ್ನು ಬಿಚ್ಚಿಕೊಳ್ಳುತ್ತಾರೆ. ಇದು ಒಂದು ಸಂಪ್ರದಾಯವಾಗಿದ್ದು ಎತ್ತುಗಳ ಜೊತೆ ನಮ್ಮ ಒಣಸು ಹೋಗಬಾರದೆಂದು ಈ ರೀತಿ ಮಾಡುತ್ತಾರೆ. ಆದ್ದರಿಂದ ರೈತ ನೋಡಿ ಈಗ ಈ ರೀತಿ ಹೇಳ್ತಿದ್ದಾರೆ. ಇವೇನತ್ತು ಮಾರಾಟ ಅದಾವ? ಈಗೆಲ್ಲ ಬಿಚ್ಚಿಬಿಟ್ಟು ಯಾವ ಅಲ್ಲ ಎತ್ತು ಕೊಟ್ಟಿ ಸೈ. ಈಗ ಎತ್ತಿನದ್ರಾಗ ಅವೆಲ್ಲ ಬಿಚ್ಚಿ ಅಲ್ಲ ಈಗ ಅವು ಏನು ಕೊಡಲ್ಲ. ಈಗ ಏನ್ ಕೊಡ್ತೀರಿ ಎತ್ತಿನ ಜೊತೆ ನೀವು? ಏನಂದ್ರೆ ಹಗ್ಗ ಅವ್ರು ಹೊಸ ಎತ್ತು ಕೊಟ್ಟಾರ ಹಗ್ಗ ಕೊಡಲ್ಲ ಅಷ್ಟೇ. ಹಗ್ಗ ಕೂಡ ಅವ್ರ ತರ್ಬೇಕು. ಇಲ್ಲಿ ಹೊಸ ಸಿಗ್ತಾವ. ಅದ 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 ಅಲ್ಲ, ನೀವು ಎತ್ತು ಮಾರಿದ್ರೆ ಹಗ್ಗ ಕೊಡಲ್ಲ. ಏನಂಗ ಅದೊಂದು ರೂಲ್ಸ್. ಯಾಕಂದ್ರೆ ಒಂಥರ ಹುಲ್ ಸಿಕ್ಕಂಗೆ ಹೊಡಬಾರ್ದು ಅಂತ. ಏನ್ ರೇಟ್ ಅದು? ಜೊತೆ 93ವರೆಗೆ ಅದು ಅಣ್ಣ. ಯಾವ ಹೋದ್ವಾ? 65 ಜೊತೆ ಹೌದಾ? ಎಲ್ಲಿ ಯಾವ ನಿಮ್ಮದು? ಅವಕ್ಕೆ ಹಾಕಿರೋ ರೊಕ್ಕ ಒಪ್ಪಸಲ್ಲ ಜನ. ಅವಕ್ಕೆ ಹಾಕಿರೋ ರೊಕ್ಕ ಆದ್ರೂ ಬಿಡಿ ನಾವು ಸ್ನೇಹಿತರೆ ನೋಡಿ, ರೈತರೊಬ್ಬರು ತಮಗೆ ಬೇಕಾದ ಒಂದು ಎತ್ತನ್ನು ಅಂದರೆ ಒಂಟಿ ಎತ್ತನ್ನು ಸುಮಾರು 42,000 ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ. ರೈತರು ತಮಗೆ ಅವಶ್ಯವಾದ ತಮ್ಮಲ್ಲಿರುವ ಎತ್ತಿನ ಜೊತೆಗೆ ಮತ್ತೊಂದು ಎತ್ತನ್ನು ಹೀಗೆ ಖರೀದಿ ಮಾಡುತ್ತಾರೆ. ಎಷ್ಟು ಯಜಮಾನ್ರಿ ಅವ್ರಿ? 42 ಒಂಟ್ಯಾ?
ಹಿಂಗೆ ಹೇಳ್ತಂತ ಬೇಡಪ್ಪ ಬರ್ತಣ ಅಂತ ನೀನೇನು ಎಷ್ಟು ಇದು ಅದು ಯಾರ್ಯಾರು ಮಾತಾಡೋಣ ಲೆಕ್ಕಲ್ಲ ನಾವ್ ಎಲ್ಲಿ ಹೇಳ್ಬೇಕಾಗಲ್ಲ ಪದಾರ್ಥ ಮಾಡಿ ಸ್ಟಾರ್ಟಿಂಗ್ ಮೇಲೆ ಎಷ್ಟು ನದಿ ಮುಗ್ರ ಹಾಕ್ಯವಲ್ಲಿ ಅರ್ಥ ಮಾಡ್ಕೊಳ್ರಿ ನೋಡಿ ಸ್ನೇಹಿತರೆ, ಇಲ್ಲಿ ಮಹಿಳಾ ವ್ಯಾಪಾರಿಯೊಬ್ಬರು ಎತ್ತುಗಳನ್ನು ಕೊಂಡುಕೊಂಡಿದ್ದಾರೆ. ಎತ್ತ ಯಾವೂರು ಯಾವೂರಮ್ಮ? ನಮ್ದು ಚಳಕೆರೆ. ಎಲ್ಲಿ ವ್ಯಾಪಾರಕ್ಕೆ ಬಂದಿರಾ ಮಾರಕ್ ಬಂದಿರಾ? ವ್ಯಾಪಾರಕ್ಕೆ ಬಂದಿರಾ? ಎಷ್ಟು ಎತ್ತು ತಂದಿರ? ಎತ್ತು 2 ಜೊತೆ. ಹೌದಾ, ರೈತರ ಎತ್ತ? ಎಲ್ಲೆಲ್ಲಿ ಹೋಗ್ತೀರಿ ಸಂತಿಗೆ? ಎಲ್ಲಿ ಹೋಗಲ್ಲ. ಇಲ್ಲೇ ಕುಳ್ಳಿಗೊಂದ, ಬೇರೆ ಕಡೆ ಎಲ್ಲ ಹೋಗಲ್ಲ? ವಾರ ಬರ್ತೀರಾ? ನೋಡಿ ಸ್ನೇಹಿತರೆ, ಎತ್ತಿನ ಗೋಡಿಗೆ ಹಾಕಿರುವ ಕೋಡೋಣಸು, ದಸರಾ ಹಾಗೂ ಇತರ ವಸ್ತುಗಳನ್ನು ರೈತರಿಗೆ ಮಾರಿದ ನಂತರ ಮೂಲ ಮಾಲೀಕ ಅವುಗಳನ್ನು ಕಾರಣ ಇಷ್ಟೇ. ಆ ಎತ್ತುಗಳನ್ನು ಮಾರಿದ ನಂತರ ಅವುಗಳಲ್ಲಿರುವ ಯಾವ ವಸ್ತುಗಳನ್ನು ಮತ್ತು ಕೊರಳನ್ನು ಉಳಿದ ಯಾವುದನ್ನು ಕೊಡುವುದಿಲ್ಲ. ಹಗ್ಗ ಸಹ ಕೊಡುವುದಿಲ್ಲ. ಯಾವ ಹುಡುಗ ವ್ಯಾಪಾರ ಮಾಡ್ಕೊಡ್ತೇನೋ? ಒಂದು ಗೆಗ್ರಿ ಕೊಡ, ಒಂದು ಕೊಡ ಬೇಕು. ಸಾಗರ್ ತಗೊಂಡು 10 ಹೋಗ್ತಾರೆ ತಡೆ ಬರ್ಸಿ. ನಟು ಮಾಡಿ ಮಳೆನ ಹಿಂಗಾಗಿ ಮೀಟಿಂಗ್ ಸರ್ ನಾನು ಬಿಚ್ಚು ಕೊಡ್ತೀನಿ, ನನಗೆ ಕೆಲಸ ಮಾಡ ಎತ್ತೊಂದು ಹೇಳ್ತೇನೆ. ಇಲ್ಲಿ ಎತ್ತುಗಳಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಮಾರಾಟಗಾರರು ಇದಕ್ಕೆ ಮೂಲ ಕಾರಣ ಎತ್ತುಗಳಿಗೆ ಬೇಕಾಗುವ ಹಣಗಳನ್ನು ರೈತರು ಅಥವಾ ವ್ಯಾಪಾರಗಾರರು ಮಾರಾಟ ಮಾಡಿದ ನಂತರ ಎತ್ತುಗಳ ಜೊತೆಗೆ ಹಗ್ಗವನ್ನು ಕೊಡುವುದಿಲ್ಲ. ಕೊಂಡುಕೊಂಡಂಥ ವ್ಯಕ್ತಿಗಳೇ ಹೊಸ ಹಗ್ಗವನ್ನು ತಂದು ಎತ್ತುಗಳನ್ನು ಹಿಡಿದುಕೊಂಡು ಹೋಗಬೇಕು. ಕಾರಣಕ್ಕೆ ಅಲ್ಲಿ ಹೊಸ ಹಗ್ಗಗಳ ವ್ಯಾಪಾರ ನಡೆಯುತ್ತದೆ. ಇದು ಎತ್ತುಗಳ ವ್ಯಾಪಾರದ ಜೊತೆಗೆ ಅಗತ್ಯ ವಸ್ತುಗಳ ವ್ಯಾಪಾರವೂ ಸಹ ಸಂತೆಯಲ್ಲಿ ನಡೆಯುತ್ತದೆ.
ಕೈಯಾಗ ರೊಕ್ಕ ಕೊಟ್ಟು